ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ಮುಖ್ಯ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪ ಅಂತಂದರೆ ಮಕ್ಕಳ ವಿಷಯದಲ್ಲಿ. ಅಂತಂದರೆ ಕೆಲವರಿಗೆ ಬರೀ ಗಂಡು ಮಕ್ಕಳು, ಇನ್ನು ಕೆಲವರಿಗೆ ಬರೀ ಹೆಣ್ಮಕ್ಳು ಇರ್ತಾರೆ. ಹೀಗೆ ಕೆಲವರು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ, ನಮಗೆ ಬರೀ ಗಂಡು ಮಕ್ಕಳು ಇದ್ದಾರೆ ಅಲ್ವಾ, ಹೆಣ್ಮಕ್ಳೇ ಇದ್ದಾರೆ ಅಲ್ವಾ ಅಂತೇಳಿ ಬೇಜಾರು ಮಾಡ್ಕೊಂಡಿರ್ತಾರೆ. ಆದರೆ ಈ ಮಕ್ಕಳು ಹೆಣ್ಣುಮಕ್ಕಳೇ ಆಗಿರ್ಬೋದು ಅಥವಾ ಗಂಡು ಮಕ್ಕಳೇ ಆಗಿರ್ಬೋದು, ಇದು ದೇವರು ಕೊಡುವಂತಹ ಒಂದು ವರ. ನಮಗೆ ಅದು ಕೊಟ್ಟಿರುವಂಥದ್ದು ದೇವರು, ಅದು ಹೆಣ್ಣಾಗಲಿ ಅಥವಾ ಗಂಡಾಗಲಿ, ಅದು ನಮಗೆ ದೇವರ ಉದ್ದೇಶ. ದೇವರು ಒಂದು ಮಗುವನ್ನು ಕೊಡಬೇಕಾದ್ರೆ ಆ ದೇವರ ಉದ್ದೇಶ ಇಟ್ಟೇ ಕೊಡುವಂಥದ್ದು. ಅದಕ್ಕೆ ನಾವೇನು ಮಾಡ್ಕೊಳ್ಬೇಕು, ಬೇಜಾರು ಮಾಡ್ಕೊಳ್ಳದೆ ನಮಗೆ ದೇವರು ಕೊಟ್ಟಿರುವಂಥ ವರನ ನಾವು ಚೆನ್ನಾಗಿ ಬೆಳೆಸಬೇಕು. ಅದು ಹೆಣ್ಣಾಗಲಿ ಅಥವಾ ಗಂಡಾಗಲಿ. ಹೆಣ್ಣಾದರೆ ಮನೆಗೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಅದೇ ರೀತಿ ಗಂಡು ಮಕ್ಕಳು ಹುಟ್ಟಿದರೆ ಮನೆಗೆ ಆಧಾರ ಅಂತೇಳಿ ಹೇಳ್ತಾರೆ ಅಲ್ವಾ, ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಹೆಣ್ಣಾಗಲಿ ಗಂಡಾಗಲಿ ಬೇಜಾರು ಮಾಡ್ಕೋಬಾರ್ದು. ನಾವು ಮಕ್ಕಳಿಗೆ ಕೊಡುವಂತಹ ಸಂಸ್ಕಾರ, ಅದೇ ರೀತಿ ಅದನ್ನು ಬೆಳೆಸುವಂತಹ ಪ್ರೀತಿ, ಇದೆಲ್ಲದರ ಮೇಲೆ ಬಿಟ್ಟಿರುವಂಥದ್ದು. ಅದಕ್ಕೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಒಳ್ಳೆ ಪ್ರೀತಿಯಿಂದ ಬೆಳೆಸಿದರೆ ಖಂಡಿತವಾಗಿಯೂ ಕೂಡ ಮಕ್ಕಳು ಮುಂದೆ ನಮ್ಮನ್ನು ನೋಡಿಕೊಳ್ತಾರೆ, ಹೌದಲ್ವಾ? ಅದೇ ರೀತಿ ಯಾರೋ ಒಬ್ಬರು ಕೂಡ ತುಂಬ ಬೇಜಾರು ಮಾಡ್ಕೊಳ್ಳದೆ ನಮಗೆ ಹುಟ್ಟಿರುವಂತಹ ಮಕ್ಕಳನ್ನು ಚೆನ್ನಾಗಿ ನಾವು ನೋಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನೋಡಿ, ಕೆಲವರಿಗೆ ಮಕ್ಕಳೇ ಇರುವುದಿಲ್ಲ, ಅವರು ಏನು ಮಾಡಬೇಕು ಹೇಳಿ ಅಲ್ವಾ? ಹೌದಲ್ವ? ನಿಜವಾಗಿ ಕೂಡ ಅದಕ್ಕೆ ನನಗೂ ಇಲ್ಲಿ ಫೀಲ್ ಆಗ್ತಿತ್ತು. ಅಂದರೆ ನಾನು ತುಂಬ ಆಸೆ ಪಟ್ಟಿದ್ದೆ, ನನಗೂ ಹೆಣ್ಣು ಮಗು ಬೇಕು ಅಂತೇಳಿ ಆಸೆ ಪಟ್ಟಿದ್ದೆ. ಆದರೆ ಎರಡು ಕೂಡ ಗಂಡು ಮಕ್ಕಳೇ ಆಗಿರುವಂಥದ್ದು ನನಗೆ. ಅದೇ ರೀತಿ ತುಂಬ ಜನರು ಹೀಗೆ ಆಸೆ ಪಟ್ಕೊಂಡಿರುವವರು ಇರ್ಬೋದು. ಆದರೆ ನಾನಿಲ್ಲಿ ಹೇಳುವಂಥದ್ದು ಏನಂತಂದರೆ, ಪ್ರತಿಯೊಂದು ವಿಷಯಕ್ಕೂ ಅಲ್ಲಿ ದೇವರ ಉದ್ದೇಶ ಇದೆ. ಯಾವುದೇ ಧರ್ಮ ಆಗಲಿ, ಆ ಧರ್ಮದ ದೇವರ ಆಶೀರ್ವಾದ ಅವರ ಮೇಲೆ ಇದೆ. ಆದ ಕಾರಣ ಅವರಿಗೆ ಗಂಡಾಗಲಿ ಹೆಣ್ಣಾಗಲಿ ದೇವರ ಆಶೀರ್ವಾದದಿಂದ ಸಿಗುವಂಥದ್ದು. ಅಲ್ಲಿ ಯಾವುದೇ ಒಂದು ಉದ್ದೇಶ ಇಲ್ಲದೆ ದೇವರು ನಮಗೆ ದಯಪಾಲಿಸುವುದಿಲ್ಲ ಅನ್ನೋದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆಯಿತಾ? ನಾವು ಹೆಣ್ಣಾಗಲಿ ಗಂಡಾಗಲಿ ಭೇದ ಭಾವ ಮಾಡದೆ ಆ ಮಕ್ಕಳನ್ನು ಚೆನ್ನಾಗಿ ಸಂತೋಷದಿಂದ ನೋಡಿಕೊಳ್ಳುವ ಅಂತ ಹೇಳ್ತಾ, ಒಂದು ಸಣ್ಣ ವಿಷಯದ ಬಗ್ಗೆ ಹೇಳುವ ಅಂತೇಳಿ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೇನೆ. ಮುಂದೆ ನಮ್ಮ ಮಕ್ಕಳೇ ನಮ್ಮನ್ನು ನೋಡಿಕೊಳ್ಳುವವರಲ್ವಾ, ಆದ್ದರಿಂದ ನಾವು ಅವರ ಮೇಲೆ ಭೇದ ಭಾವ ಮಾಡ್ತೀವಿ ಅಂತಲ್ಲ, ನಾವು ಬೇಜಾರು ಮಾಡ್ಕೋಬಾರ್ದು. ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೆ, ನನಗೆ ಹೆಣ್ಮಗು ಆಗಲಿಲ್ಲ ಅಂತೇಳಿ ತುಂಬ ಬೇಜಾರಾಯಿತು. ಆದರೂ ಒಂದು ತಿಂಗಳು ಅದರಿಂದ